ಸಪ್ತರ್ಷಿ 7 ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವತ್ತಿನ ಒಂದು ಮಾಡರ್ನ್ ಲೈಫಲ್ಲಿ ಕಾಯಿಲೆಗಳ ಪಟ್ಟಿ ಮಾಡ್ತಾ ಹೋದರೆ ಒಂದಾದ ನಂತರ ಒಂದು ಬರ್ತಾ ಇರುತ್ತೆ. ಅದರಲ್ಲಿ ಕೆಲವೊಂದು ಮುಖ್ಯವಾಗಿರುವಂಥದ್ದು ಪೈಲ್ಸ್. ಅಂದರೆ ಎಷ್ಟೋ ಜನಕ್ಕೆ ನಿಮಗೆ ಪೈಲ್ಸ್ ಅಂತ ಹೇಳ್ತಾರೆ, ಆದರೆ ಅದು ನಿಜವಾಗಲೂ ಪೈಲ್ಸ್ಗಳಾಗಿರೋದಿಲ್ಲ. ದೇಹದ ಒಳಭಾಗದಿಂದ ಆ ಗುದದ್ವಾರದಲ್ಲಿ ಒಂದು ಮೂಳೆ ಥರ ಬಂದಾಗ ಮಾತ್ರ ಅದು ಪೈಲ್ಸ್ ಆಗಿರುತ್ತೆ. ಅದೊಂದು ಬೆಳೆಯುವಂತಹ ಒಂದು ಮೂಳೆ ಅಂತ ಇಟ್ಕೊಳ್ಳೋಣ. ಆದರೆ ಅದರ ಒಂದು ಏನಸ್ ಜಾಗದಲ್ಲಿ ಸುತ್ತಲೂ ಕೂಡ ಆಗುವಂತಹ ಒಂದು ಗುಳ್ಳೆ ಥರ ಆಗಿ ಬರ್ಸ್ಟ್ ಆಗುತ್ತಲ್ಲ, ಅದಕ್ಕೆ ಫಿಶರ್ಸ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅದೇ 100-90% ಜನಗಳಿಗೆ ಆಗೋದು. ಕಾರಣ ಏನೇ ಇರಲಿ, ಅದಕ್ಕೆ ಆಯುರ್ವೇದಿಕಲ್ಲಿ ಕೂಡ ಔಷಧಿಗಳಿದೆ. ಎಷ್ಟೋ ಸತಿ ಆಯುರ್ವೇದಿಕ್ ಶಾಪ್ಗಳಲ್ಲಿ ನೀವು ತಂದಿರುವಂತಹ ಔಷಧಿಗಳು ಅದು ಕಮರ್ಷಿಯಲೈಸ್ ಆಗಿರೋದ್ರಿಂದ ನಿಮಗೆ ಬೇಗ ಗುಣ ಕಾಣದೇ ಇರಬಹುದು ಅಥವಾ ಕಾಣಬಹುದು. ಅದರಲ್ಲಿ ನಮ್ಮಲ್ಲಿ ಸಿಗುವಂತಹ ಕೆಲವೊಂದು ಆಯುರ್ವೇದಿಕ್ ಪುಡಿ ಮೂಲದಿಂದ ಸಂಗ್ರಹ ಮಾಡಿರುವಂಥದ್ದು ಸರ್ಟಿಫೈಡ್ ಪ್ರಾಕ್ಟೀಷ್ನರಿಂದ ಅದನ್ನು ಉಪಯೋಗ ಮಾಡಿದಾಗ ಪೈಲ್ಸ್ಗಳು ಬಹಳ ಬೇಗ ನಿಮಗೆ ಆಪರೇಷನ್ ಇಲ್ಲದೇ ಗುಣಪಡಿಸ್ಬೋದು ಅಂತಂದ್ಬಿಟ್ಟು ಈ ಮೂಲಕ ಹೇಳ್ತಾ ಇದ್ದೀನಿ.